ವೆಲ್ಕಮ್ ಬ್ಯಾಕ್ ಆನ್ ವಿಡಿಯೋ ಗೈಸ್. ವಿಡಿಯೋದಲ್ಲಿ ನಿಮಗೆ ಸ್ವಾಗತ. ವಿಡಿಯೋ ನಾವು ಮಾಡ್ತಾ ಇದ್ದೀವಿ ಉಪೇಂದ್ರ ಅವರು ಮೀಮ್ಸ್ ಇದೆ. ಮೀಮ್ಸ್ ಯಾವ ಥರ ಇದೆ, ಮೀಮ್ಸ್ನಲ್ಲಿ ಯಾವ ಥರ ಡೈಲಾಗ್ ಇದೆ ನೋಡೋಣ. ಲೆಟ್ಸ್ ಗೋ. ನೋಡೋಣ ಯಾವ ಥರ ಮೀಮ್ಸ್ ಇದೆ. ಈ ಮೀಮ್ಸಲ್ಲಿ ನಾವು ಏನು ನೋಡ್ತೀವಿ ಅಂತ. ಲೆಟ್ಸ್ ಗೋ. ಫಸ್ಟ್ ಮೀಮ್. ಸರ್, ಈ ಪ್ರಪಂಚದಲ್ಲಿ ಕಪ್ಪು ಬಿಳಿ ಅಂತ ಎರಡಿದೆ. ಎಲ್ರು ಕಪ್ಪನ್ನ ಕಪ್ಪೆ ಅಂತಾರೆ, ಬಿಳಿನ ಬಿಳಿನೇ ಅಂತಾರೆ. ಆದ್ರೆ ಆ ಕಪ್ಪಲ್ಲಿರೋ ಬಿಳಿನ, ಬಿಳಿಲಿರೋ ಕಪ್ಪನ್ನ ಯಾರು ನೋಡಕ್ ಹೋಗಲ್ಲ ಸರ್. ಕಪ್ಪಗಿರೋ ಮುಖ ಕೂಡ ನಕ್ಕಾಗ ಬೆಳಗಾಗತ್ತೆ, ಬೆಳಗಿರೋ ಮುಖ ಅತ್ತ ಕಪ್ಪಾಗತ್ತೆ. ಬೆಳಗಿರೋ ಆಕಾಶ ಸೂರ್ಯ ಮುಳುಗ್ತಿದ್ದಂಗೆ ಕಪ್ಪಾಗತ್ತೆ, ಅದೇ ಆಕಾಶ ಸೂರ್ಯ ಉದಯ ಆಗ್ತಿದ್ದಂಗೆ ಬೆಳಗಾಗತ್ತೆ. ವಯಸ್ಸಾಗ್ತಿದ್ದಂಗೆ ಕಪ್ಪಗಿರೋ ಕೂದಲು ಬೆಳಗಾಗತ್ತೆ, ಅದೇ ಕೂದಲಿಗೆ ಡೈ ಹಾಕಿದ್ರೆ ಕಪ್ಪಾಗತ್ತೆ. ಆದ್ರೆ ಈ ಪ್ರಪಂಚದಲ್ಲಿ ಕರಿನ ಕರಿನೇ ಅಂತಾರೆ, ಬಿಳಿನ ಬಿಳಿನೇ ಅಂತಾರೆ. ಕರ್ಗಿರೋದ್ರಲ್ಲಿ ಬೆಳಗಿರೋದನ್ನ, ಬೆಳಗಿರೋದ್ರಲ್ಲಿ ಕರಗಿರೋದನ್ನ ಯಾರು ನೋಡಕ್ ಹೋಗಲ್ಲ ಸರ್. ಆ ಕರಿಲಿರೋ ಬಿಳಿನ, ಬಿಳಿಲಿರೋ ಕರಿ ನೋಡ್ಬೇಕು ಅಂದ್ರೆ ಈ ಕಣ್ಗಳಿಂದ ಆಗಲ್ಲ ಸರ್. ಅದಕ್ಕೆ ಒಳಗಡೆ ಅಂತ ಒಂದು ಕಣ್ಣಿದೆ, ಆ ಕಣ್ ತೆಗೆದು ನೋಡಿ ಎಲ್ಲ ಗೊತ್ತಾಗುತ್ತೆ. ಟ್ರೈ ಮಾಡಿ ನೋಡಿ, ಒಳಗಿರೋ ಕಣ್ ತೆಗೆದು ನೋಡೋದಕ್ಕೆ ಕಪ್ಪಿರೋದನ್ನು ಬೆಳಗಿರೋದು ಕಾಣಿಸ್ಬೋದು. ಬರ್ತೀನಿ. ಯಾರಿಗೆ ಅರ್ಥ ಆಯ್ತು? ನೆಕ್ಸ್ಟ್ ಒನ್ ಪ್ಲೀಸ್. ನೆಕ್ಸ್ಟ್ ಒನ್ ಮೀಮ್. ನಾನು, ನೀನು, ನಾನವನಲ್ಲ, ಎಲ್ಲ ಯಾರು? ನಾನೇ. ಈಗ ವರ್ಲ್ಡ್ ನಲ್ಲಿ 8 ಮೆಂಬರ್ ಇದ್ರೆ ಡೈರೆಕ್ಟರ್ ಉಪೇಂದ್ರ. ಗ್ರೇಟ್. ನನ್ನ ಕೆಲಸ ನನಗೆ ಫಲಾಫಲದಿದ್ರೆ ನಾನು ಮಾಡೋದೇ ಇಲ್ಲ. ಈಗ ನಿರೀಕ್ಷೆಯಲ್ಲೇ ಮಾಡ್ಬೇಕು. ನಿರೀಕ್ಷೆ ಇಲ್ಲದೆ ಮಾಡೋದು ಯಾವಾಗ ಅಂದ್ರೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡಿದಾಗ ಮಾತ್ರ ನಿರೀಕ್ಷೆಗಳಿರಲ್ಲ. ನಾನು ಇನ್ನೊಬ್ಬರ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ರೆ ನಾನು ನಿರೀಕ್ಷೆ ಇಟ್ಕೊಡ್ತೀನಿ. ನಾನು ಅವ್ನು ನೋಡ್ತಾನೆ, ಇವ್ನು ನೋಡ್ತಾನೆ, ನಾನು ಗೆದ್ದು ತೋರಿಸ್ಬೇಕು, ನಾನು ಹಂಗ್ ಮಾಡ್ಬೇಕು. ನಾನು ಅನ್ನೋ ಅಹಂಕಾರ ಬಂದಾಗ ಅಲ್ಲಿ ನೋವು ಬೀಳುತ್ತೆ, ಅಲ್ಲಿ ಏಟು ಬೀಳುತ್ತೆ, ಅಹಂಕಾರನೂ ಬರುತ್ತೆ, ಅವಮಾನನೂ ಆಗುತ್ತೆ. ನನ್ನ ಕೆಲಸ ನನಗೆ ಫಲಾಫಲದಿದ್ರೆ ನಾನು ಮಾಡೋದೇ ಇಲ್ಲ. ಈಗ ನಿರೀಕ್ಷೆಯಲ್ಲೇ ಮಾಡ್ಬೇಕು. ನಿರೀಕ್ಷೆ ಇಲ್ಲದೆ ಮಾಡೋದು ಯಾವ. ನೆಕ್ಸ್ಟ್ ಒನ್. ಹೇಳದ್ನಲ್ಲ, ಇದನ್ನ ಕಾಮ್ ಮಾಡ್ಕೊಳ್ಳೋದೇ ಬುದ್ಧಿವಂತಿಕೆ. ಅಂದ್ರೆ ನಿಜವಾದ ಬುದ್ಧಿವಂತಿಕೆ, ಅದೇ ನಿಜವಾದ ಹ್ಯಾಪಿನೆಸ್. ಪ್ರೆಸೆಂಟ್ ಬರ್ತೀವಿ, ನಿಮ್ಗೆ ಹ್ಯಾಪಿನೆಸ್ ಅರಿವಾಗುತ್ತೆ. ಇವಾಗ ಸಿಂಪಲ್ ಆಗಿ ಹೇಳ್ಬೇಕು, ನೀವು ಮನೆಗೆ ಹೋಗ್ತೀರಾ, ಅದೇ ಮನೆ, ದಿನಾ ಹೋಗೋ ಮನೆ. ಓಕೆ, ನೀವು ಮದುವೆ ಆಗಿಲ್ಲ, ಬಟ್ ಮದುವೆ ಆಗಿರೋರ್ಗೆ ಅದೇ ಹೆಂಡತಿ, ಅದೇ ಊಟ, ಅದೇ ಇದು ಏನ್ ಹೇಳಿ, ಅದು ರಿಪಿಟೇಟಿವ್ ಆಗಿ ಅವ್ರಿಗೆ ಆ ಮೆಮೊರಿ ಏನ್ ಮಾಡುತ್ತೆ, ನಿಮ್ಮಲ್ಲಿರೋ ಹ್ಯಾಪಿನೆಸ್ ಫೀಲ್ ಮಾಡುತ್ತೆ. ನೀವು ವಾಚ್ ಮಾಡ್ಕೊಂತ ಇರಿ, ನಿಮ್ ಪ್ರತಿ ಸತಿ ನಿಮ್ಮ ಮನೆ ಹೊಸದಾಗ ಕಾಣಿಸುತ್ತೆ. ಬೀಯಿಂಗ್ ಇನ್ ಪ್ರೆಸೆಂಟ್, ನಿಮ್ಗೆ ಒಂದೊಂದು ಗಿಡ, ಒಂದೊಂದು ಎಲ್ಲೆಲ್ಲೂ ಅದ್ಭುತವಾದಿದೆ. ಅದಕ್ಕೆ ರೆಸ್ಪೆಕ್ಟ್ ಅನ್ನೋದು ಆಕ್ಚುಲಿ ಏನ್ ಹೇಳಿ, ಇಡೀ ಜಗತ್ತನ್ನು ರೆಸ್ಪೆಕ್ಟ್ ಮಾಡಿ. ನಾನು ಏನು ಇಲ್ಲದೆ ಇದ್ದಂಗೆ ಆದಾಗ ನನಗೆ ಎಲ್ಲವೂ ಕಾಣಿಸುತ್ತೆ. ನಾನು ಇದೀನಿ ಅನ್ಕೊಂಡು ನನಗೆ ಯಾವ್ದು ಕಾಣಿಸಲ್ಲ, ಬರೀ ನಾನೊಬ್ಬನೇ ಕಾಣಿಸ್ತಾ ಇರ್ತೀನಿ. ಅದು ನರಕ. ನನಗೆ ಯಾರೋ ಒಬ್ರು ಹೈದರಾಬಾದ್ ರೈಟರ್ ನನ್ನ ಕತೆ ಹೇಳ್ತಾ ಇದ್ರು. ಹೇಳ್ಬೇಕಾದ್ರೆ ನಿಜವಾದ ನಮ್ಮ ಎಜುಕೇಶನ್ ಸಿಸ್ಟಮ್ ಹೆಂಗಿತ್ತು ಅಂತ ಅದನ್ನ ಹೇಳ್ತಾ ಅವರು ಪ್ರತಿ ಕಾಲಕ್ಕೆ ಹೋದ್ರು. ತೃತೀಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ತೃತೀಯಯುಗದಲ್ಲಿ ಹೆಂಗಿತ್ತು ಎಜುಕೇಶನ್ ಸಿಸ್ಟಮ್ ಅಂದ್ರೆ, ಒಂದು ಚಿಕ್ಕ ಮಗುನ್ ತಂದು ಒಂದು ಅರಳಿ ಕಟ್ಟೆಲಿ ಕೂರಿಸೋರಂತೆ. ವಯಸ್ಸಾದವರೆಲ್ಲ ಬಂದು ಆ ಮಗುನ್ ಮುಖ ನೋಡೋರಂತೆ. ಒಂದು ಅರ್ಧ ಗಂಟೆ 1 ಅವರ್ ನೋಡ್ಬಿಟ್ಟು ಆಯ್ತು, ಎಜುಕೇಶನ್ ಮುಗೀತು ಅಂತ ಹೊರಟೋರಂತೆ. ಅದೇ ಎಜುಕೇಶನ್ ಅಂದ್ರೆ ಏನ್ ಹೇಳಿ, ಆ ಮಗುವಲ್ಲಿರೋ ಇನ್ನೋಸೆನ್ಸ್, ಆ ಮಗುವಲ್ಲಿರೋ ಖುಷಿ, ಆ ಮಗುವಲ್ಲಿರೋದು. ಇವ್ನಿಗೇನಂದ್ರೆ ಹೊರಗಡೆ ಓಡಾಡ್ತೇವೆ, ಮೈಂಡ್ ಪ್ರಾಬ್ಲಮೇ ಅದು. ನಾವು ಮೆಮೊರಿ ಕ್ರಿಯೇಟ್ ಆಗುತ್ತೆ, ನಮ್ಮ ತಲೆಯೊಳಗೆ ಏನೋ ತುಂಬ್ಕೊಂತೀವಿ. ಎರೇಸ್ ಮಾಡ್ಕೊಳ್ಳೋದು ಆ ಮಗುನ್ ನೋಡಿ. ಆಹಾ ಎಷ್ಟು ಚೆನ್ನಾಗಿದೆಯಪ್ಪ ಆ ಮಗುನ್ ನೋಡಿದಾಗ ಆ ಹ್ಯಾಪಿನೆಸ್ ತಗೊಳ್ಳೋದೇ ಜೀವನ. ಧ್ಯಾನನೇ ಆಕ್ಚುಲಿ ಜೀವನ. ಬಟ್ ಏನಾಗ್ಬಿಟ್ಟಿದೆ, ನಾವು ಇವಾಗ ಬರ್ತಾ ಕಾಂಪಿಟೇಟಿವ್ ಎಜುಕೇಶನ್ ಕಲಿಬೇಕು, ಉರು ಹೊಡಿಬೇಕು, ನಾನು ಏನೋ ನೀನ್ ನಂಬರ್ 1 ಬರಬೇಕು ಅಂತ, ಏನೋ ನಾನು 99 ಬರ್ಬೇಕು, ನೀನು ಟಾಪರ್ ಆಗ್ಬೇಕು. ಆದ್ರೆ ನಿನಗೆ ದುಡ್ಡು ಜಾಸ್ತಿ ಸಿಗುತ್ತೆ. ದುಡ್ಡು ಜಾಸ್ತಿ ಸಿಕ್ಕರೆ ನೀನು ಕಾರ್ ತಗೋತೀಯ, ಬಂಗ್ಲೆ ತಗೋತೀಯ, ನೀನ್ ಎಲ್ಲರಿಗಿಂತ ಮೇಲಿರ್ತೀಯ ಅಂತ ನಾವೇ ಮಕ್ಕಳಿಗೆ ಫೀಡ್ ಮಾಡ್ತೀವಿ. ಹೌದು, ನಾನ್ ಪಾಪಿ, ಬೇಜನ್ ಪಾಪ ಮಾಡಿದೀನಿ, ಏನಿವಾಗ ಕಾಪರೇಟ್ ಬೀಳುತ್ತೆ. ಮತ್ತೆ ಈ ಅಪಶಕನಗಳು ಅಂತಾರಲ್ಲ, ಪಾಸಿಟಿವ್ ಥಿಂಕಿಂಗ್ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಪಿಕ್ಚರ್ ಮಾಡೋಣ ಅಂತ ಡಿಸೈಡ್ ಮಾಡಿ ಗಾಡಿಲಿ ಹೋಗ್ತಾ ಇದ್ವಿ. ತಪ್ಪಂತ ಲಾರಿ ಕೆಳಗೆ ಹೋಗ್ಬಿಟ್ಟೆ, ಕಾರ್ ಒಳಗಡೆ. ಅಂದ್ರೆ ಕಾರ್ ತೊಗೊಂಡು ಲಾರಿ ಕೆಳಗೆ ನುಗ್ಗಿಸ್ಬಿಟ್ಟೆ. ಏನ್ ಅಪಶಕನ ಇದು, ಅಪಶಕನ ಇಲ್ಲ, ಇದು ಬಹಳ ಒಳ್ಳೆ ಶಕನ ಅನ್ಸುತ್ತೆ ಅಂತ ವಾಪಸ್ ಬರ್ತಾ ಇದೀವಿ. ಎದುರು ಪೋಲಿ ಬಿದ್ದಿರೋ ಮಕ್ಕಳೇ ಇಲ್ವಾ? ಎಜುಕೇಶನ್ ಇಂದ ಹೊರಗೆ ಬಂದಿರೋ ಏನೋ ಸಾಧಿಸಿಲ್ವಾ? ಎಜುಕೇಶನ್ ನಿಮ್ ಪ್ರಕಾರ ಎಜುಕೇಶನ್ ಆದವನು ಮಾತ್ರ ಜೀವನದಲ್ಲಿ ಸರ್ವೈವ್ ಆಗಿದ್ದಾನೆ. ಬೇರೆಲ್ಲ ಪೋಲಿ ಬಿದ್ದುಬಿಟ್ಟಿದಾರ? ಇಲ್ಲ ಅಲ್ವಾ? ನನಗೆ ಎಜುಕೇಶನ್ ಬೇಡ ಅಂತೀನಿ, ಏನ್ ತಪ್ಪು? ನಾನು ಓದಲ್ಲ, ನನಗೆ ಬೇಕಾಗಿಲ್ಲ. ಪೋಲಿ ಬಿದ್ದಿರೋ ಮಕ್ಕಳೇ ಇಲ್ವಾ? ನನಗೆ ಗೊತ್ತಿದೆ ಅಂತ ಗೊತ್ತಿರೋನ್ಗೆ ಏನು ಗೊತ್ತಿರಲ್ಲ, ತನಗೆ ಗೊತ್ತಿಲ್ಲ ಅಂತ ಗೊತ್ತಿರೋನ್ಗೆಲ್ಲ ಗೊತ್ತಿರುತ್ತೆ. He who knows not, who knows?
He who knows not. ಸರ್ ಒಂದೇ ಒಂದು ಕೇಳ್ತೀನಿ ಸರ್ ನಿಮ್ಮನ್ನ, ಓಕೆನಾ? ಇಷ್ಟೆಲ್ಲ ಮಾಡ್ತಿರಲ್ಲ ಸರ್, ಎಲೆಕ್ಷನ್ಗೆ ಇದೆಲ್ಲ ಏನೋ ಪ್ರಚಾರಕ್ಕೆ ಹಣ ಖರ್ಚಾಗತ್ತಲ್ವಾ ಸರ್? ಹೌದು ಸರ್. ಆಗುತ್ತಲ್ವಾ ಸರ್? ಎಲ್ಲಿಂದ ಬರ್ತಿದೆ ಸರ್ ಅದು? ಸರ್ ಒಂದ್ ನಿಮಿಷ, ನಾನೊಬ್ಬ ಕಾರ್ಯಕರ್ತ, ನಾನೊಬ್ಬ ಸೀಟ್ ಕೊಟ್ರಿ, ನನಗೊಂದು ಟಿಕೆಟ್ ಕೊಟ್ರಿ, ನಾನು ಖರ್ಚು ಮಾಡ್ಬೇಕಲ್ಲ ಸರ್? ಹೌದು. ಎಷ್ಟು ಖರ್ಚು ಮಾಡ್ಬೇಕು ಸರ್? ಆನೆಸ್ಟ್ ಆಗಿ ಮಾತಾಡೋಣ. ಒಂದು MLA ಎಲೆಕ್ಷನ್ಗೆ ಎಷ್ಟು ಖರ್ಚಾಗತ್ತೆ ಸರ್ ಇವಾಗ? 10ರಿಂದ 20. ಎಷ್ಟ 10 ಒಂದಂಗಿತ್ತು ಯಾರು ಬೆಂಗಳೂರು ಸುತ್ತ ಕಡೆ ಗ್ರಾಮ ಪಂಚಾಯತಿ ನೋಡಿ ಒಂದ್ ನಿಮಿಷ, ನೋಡಿ 50 crores ಖರ್ಚು ಮಾಡಿ, 50 crores ಖರ್ಚು ಮಾಡಿ ಸಂಬಳ ಎಷ್ಟು ಸರ್ MLAಗೆ? 1 ಲಕ್ಷ. 2 ಲಕ್ಷ, 2.25 ಲಕ್ಷ ಏನೋ ಬಿಡಿ. 3 ಲಕ್ಷ ಬರೋ 4 ಸರ್, 3 ಲಕ್ಷ ರೂಪಾಯಿ ಜಾಬ್ಗೆ 50 ಕೋಟಿ ಸರ್. 50 ಕೋಟಿ ಬ್ಯಾಂಕ್ ಅಲ್ಲಿ ಇಟ್ಟರೆ ಒಂದು 15 ಲಕ್ಷ ಬಂದ್ಬಿಡುತ್ತೆ ಸರ್ ತಿಂಗಳಿಗೆ. ಅದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ಅದೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಅದನ್ನ ಯಾರು ಮಾಡ್ಕೊಂಡಿರೋದು? ರಾಜಕಾರಣಿಗಳು. ಯಾರು? ನೀವು ಯಾರು? ಜನನೇ, ನಾವೇ ಮಾಡಿರೋದು. ಈಗ ಯಾರು ಚೇಂಜ್ ಆಗಬೇಕಾಗಿರೋದು ಸರ್? ದಿಸ್ ಇಸ್ ಲಾಸ್ಟ್ ಒನ್. ಏನ್ ತಮಾಷೆ ಮಾಡ್ತಾ ಇದೆಯಾ ಇಲ್ಲಿ? ಏನ್ ಆಟ ಆಡ್ತಾ ಕೂತಿದ್ಯಾ ಇಲ್ಲಿ? ದೇಶ ಬೆಂಕಿಯ ತುರಿತಾ ಇದೆ, ಬಡ ಜನರು ಒಳ್ಳೆ ಜನರು ಹೊಟ್ಟೆ ಉರಿತಾ ಇದೆ, ಕೆಟ್ಟವ್ರ ಹೊಟ್ಟೆ ಊದ್ತಾ ಇದೆ. ಯಾ ಗಣೇಶ, ನೀನು ಸರ್ವಶಕ್ತ ತಾನೆ? ಯಾಕೆ ಈ ರೀತಿ ಜನಗಳ ಕೇಳಿ ಒಳ್ಳೇದು ಕೆಟ್ಟದ್ದು ಮಾಡ್ತಿ, ಪಾಪಿ ಪುಣ್ಯವಂತ ಅಂತ ಹೀಗೆ ಮಾಡ್ತೀಯಾ? ಯಾಕೆ ಈ ರೀತಿ ತೊಂದರೆಗಳು ಕೊಡ್ತೀಯಾ? ಕೆಟ್ಟವ್ರಲ್ಲ ಸಾಯಿಸ್ಬಿಡು, ಒಳ್ಳೆಲ್ಲ ಚೆನ್ನಾಗಿಡು. ಸೊ ವಿಡಿಯೋದಲ್ಲಿ ಹೊಸ ಬಂದಿದ್ದಾರೆ ಅಂದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋನ ಸಿಗೋಣ ಮತ್ತೆ. ಬಾಯ್ ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.